ಕಾಲೇಜು ಸಂತೆ ಹಾಗೂ ಸುಗ್ಗಿ ಸಂಭ್ರಮ ಶ್ರೀನಿವಾಸಪುರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಬ್ಬದ ರೀತಿಯ ಎಲ್ಲ ವಿದ್ಯಾರ್ಥಿನಿಯರು ಸುಗ್ಗಿ ಸಂಭ್ರಮ ಸಂತೆಯ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದ ಪ್ರಾಂಶುಪಾಲರು ಪ್ರಾಣೇಶ್ರವರು ಅವರ ಸಿಬ್ಬಂದಿಯ ಎಲ್ಲ ಉಪನ್ಯಾಸಕರು ಭಾಗವಹಿಸಿ ಎಲ್ಲ ಮಕ್ಕಳಲ್ಲಿ ವಿದ್ಯಾಭ್ಯಾಸವೇ ಅಲ್ಲ ಅವೇರ್ನೆಸ್ ಜನರಲ್ಲಿ ಮೂಡಿ ಬರಬೇಕು ಎಂಬ ಉದ್ದೇಶ ನಮ್ಮ ಸಹಪಾಠಿ ಎಲ್ಲ ಸಿಬ್ಬಂದಿ ವರ್ಗದವರು ಮುಖ್ಯ ಅತಿಥಿಗಳು ಚೌಡಾರೆಡ್ಡಿ ಚಂದ್ರಪ್ಪ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಪೋಷಕರು ಭಾಗವಹಿಸಿ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಪ್ರಾಣೇಶ್ರವರು ಮಾತನಾಡಿ, ಈ ದಿನ ನಮ್ಮ ಕಾಲೇಜಿನಲ್ಲಿ ಸುಗ್ಗಿ ಸಂಭ್ರಮ ಹಾಗೂ ಕಾಲೇಜು ಸಂತೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಕ್ಕಳ ವ್ಯಾಪಾರದ ಸಂತೆಯ ವಿವಿಧ ರೀತಿಯ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಬೇಕು. ಎಲ್ಲಾ ಮಕ್ಕಳು ತಂದಿರುವ ಪ್ರಾಡಕ್ಟ್ ಸ್ಟಾಲ್ಗಳು ಮಾಡಿದ್ದಾರೆ. ಇದು ಮೊದಲನೇ ವರ್ಷದ ಕಾಲೇಜು ಸಂತೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ವಿಜೃಂಭಣೆಯಿಂದ ಮಾಡುತ್ತೇವೆ ಎಂಬುದಾಗಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಮಂಜುಳಾ ಮೇಡಂ ರವರು ಮಾತನಾಡಿ, ಮಕ್ಕಳಲ್ಲಿ ಆರ್ಥಿಕವಾಗಿ ವ್ಯಾಪಾರ ಯಾವ ರೀತಿ ಕಲಿಯಬಹುದು ಎಂಬುದು ಇದು ಸೂಚನೆ. ಮಕ್ಕಳಲ್ಲಿ ಇರುವ ಪ್ರತಿಭೆ ವಿಭಿನ್ನವಾದ ಚಟುವಟಿಕೆಗಳು ಮೊಟ್ಟಮೊದಲ ಬಾರಿಗೆ ಯಶಸ್ವಿಯಾಗಿದೆ. ಎಲ್ಲ ಉಪನ್ಯಾಸಕರು ವಿವಿಧ ಶಾಲೆಗಳ ಶಿಕ್ಷಕ ವೃಂದದವರು ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದರು. ಹಳ್ಳಿಯಲ್ಲಿ ಸಂಭ್ರಮದ ಹಬ್ಬದ ರೀತಿಯಲ್ಲಿ ಕಾಲೇಜಿನಲ್ಲಿ ಕಾಲೇಜು ಸಂತೆ ಹಬ್ಬವಾಗಿದೆ. ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಹೆಚ್ಚಿನ ರೀತಿಯ ಫಲಿತಾಂಶ ನೀಡಿದ್ದೇವೆ. ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಸಹಕಾರ ಸದಾ ಇರುತ್ತದೆ ಎಂಬುದಾಗಿ ಸಲಹೆ ನೀಡಿದರು. ಮಧುಶ್ರೀ ವಿದ್ಯಾರ್ಥಿನಿ ಮಾತನಾಡಿ, ಯಾವ ರೀತಿ ವ್ಯಾಪಾರ ಮಾಡಬೇಕು ಎಂಬುದಾಗಿ ಪರಿವರ್ತನೆಯಾಗಿದೆ, ಯಾವ ರೀತಿ ಸಂಪಾದನೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಭೂಮಿಕಾ ವಿದ್ಯಾರ್ಥಿನಿ ಮಾತನಾಡಿ, ಸುಗ್ಗಿ ಸಂಭ್ರಮ ಕಾಲೇಜು ಸಂತೆ ಬಹಳ ಚೆನ್ನಾಗಿದೆ. ಈ ಸಂಭ್ರಮ ಹಬ್ಬದ ರೀತಿಯಲ್ಲಿ ಕಾಣುತ್ತಿದೆ. ವಿವಿಧ ರೀತಿಯ ಚಟುವಟಿಕೆಗಳ ಅಂಗಡಿಗಳ ವ್ಯಾಪಾರ ಚೆನ್ನಾಗಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರು ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದರು. ನಮಗೆ ಸಹಕಾರ ನಿಜ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕರಿಗೆ ಕಾಲೇಜಿನ ವಿದ್ಯಾರ್ಥಿನಿಯರು ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು.
to everyone. My name is Afsana Khanam. I am studying in first PU Government Girls PU College. Here we are starting customers and sailors. ಇಲ್ಲಿ ಕಸ್ಟಮರ್ಸ್ ಮತ್ತು ಇದು ನಡೀತಾ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಂದು ಸೇಲ್ಸ್ ಡೇ ಅಂತ ಇದು ಹಬ್ಬ ತರ ಇದೆ. ಸುಗ್ಗಿ ಸಂಭ್ರಮ ಅಂತೆ. ಇಲ್ಲಿ ಬ್ಯಾಂಗಲ್ಸ್, ಮ್ಯಾಂಗೋ ಇದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಹಬ್ಬ ತರ ಇದೆ. ಮತ್ತೆ ಗಂಗೋತ್ರಿ ಕಾಲೇಜು, ಬೇರೆ ಕಾಲೇಜವರು ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಕಾಲೇಜು ಮತ್ತೆ ಚೆನ್ನಾಗಿದೆ. ಇಲ್ಲೆಲ್ಲ ನಾವು ಸೇಲ್ ಆಗಲ್ಲ ಅಂತ ಅನ್ಕೊಂಡಿದೀವಿ, ಬಟ್ ಎಲ್ಲ ಬಂದು ಸೇಲ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಸೇಲ್ ಆಗ್ತಾ ಇದೆ. 80% ಸೇಲ್ ಆಗ್ತಾ ಇದೆ. ಒಳ್ಳೆ ಟೀಚರ್ಸು ಪೇರೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಒಳ್ಳೆ ಸೇಲ್ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹಬ್ಬ ತರ ಇದೆ, ಚೆನ್ನಾಗಿದೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಬರಲಿ ಅಂತ ಆಶಿಸುತ್ತೇವೆ. ವೆರಿ ಗುಡ್. ನನ್ನ ಹೆಸರು ಭೂಮಿಕಾ. ನಾನು ಫಸ್ಟ್ PUC JJPU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಇಲ್ಲಿ ಸುಗ್ಗಿ ಸಂಭ್ರಮದಲ್ಲಿ ತುಂಬ ಸಂತೋಷವಾಗಿದೆ. ಅದೆಲ್ಲ ಅಂದರೆ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸುಗ್ಗಿ ಸಂಭ್ರಮ. ನಮಗೆ ತುಂಬ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸು ಹಬ್ಬ ಥರ ಇದೆ. ನಾವು ಟೀಚರ್ಸ್ ಎಲ್ಲ ಬಂದವರೆ ನಮಗೆ. ನಾವು ಸ್ಪೋಟನ್ ಬೇರೆ ಕಾಲೇಜವರು, ಗಂಗೋತ್ರಿ ಕಾಲೇಜು ಎಲ್ಲ ಬಂದಿದೆ. ನಮಗೆ ಸ್ಪೋಟನ್ ಗೈಡ್ಸ್ ಟೀಚರ್ ಎಲ್ಲ ಬಂದವರೆ. ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಎಲ್ಲ ಎಲ್ಲ ನೋಡ್ತಾ ಇದ್ರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಮತ್ತೆ ನಾವು ಅನ್ಕೊಂಡೇ ಇಲ್ಲ ಹಿಂಗ್ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಮಕ್ಕಳೆಲ್ಲ ಆಕರ್ಷಣೆ ಆಗ್ತಾ ಇದ್ದಾರೆ ಅವೆಲ್ಲ ನೋಡಿ. ನನ್ನ ಹೆಸರು ಮಧುಶ್ರೀ. ನಾನು ಸೆಕೆಂಡ್ PUC ಕಾಮರ್ಸ್ ಇಂದ ಮಾಡಿದಿರೋದು. ಗೋಲ್ಗಪ್ಪ ಅಂತ ನಾವು ಒಂದು ಹೊಸದಾಗಿ ಫಸ್ಟ್ ಇಂದ ನಮಗೆ ವ್ಯಾಪಾರ ಹೆಂಗ್ ಮಾಡ್ಬೇಕು ಅಂತ ತಿಳಿ ಬಂತು. ಮತ್ತೆ ಹೇಗ್ ಮಾಡ್ಬೇಕು, ಕಸ್ಟಮರ್ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಎಲ್ಲ ತಿಳಿ ಬಂತು. ಕಸ್ಟಮರ್ಸ್ ತುಂಬಾ ಬಂದ್ರೆ ಎಷ್ಟು ಇದು ಆಗುತ್ತೆ ಅಂತ ಕೂಡ ತಿಳಿತು. ಅದು ವ್ಯಾಪಾರ ಚೆನ್ನಾಗಿ ನಡೀತಿದೆ. ಮುಂದಕ್ಕೆ ವ್ಯಾಪಾರ ಮಾಡಿದ್ರು ಕೂಡ ಚೆನ್ನಾಗಿ ನಡೆಯುತ್ತೆ ಅಂತ ಆಸೆ ಇದೆ. ಈ ಒಂದು ಸುಗ್ಗಿ ಸಂಭ್ರಮ ವ್ಯಾಪಾರದಲ್ಲಿ ಈ ಒಂದು ಎಲ್ಲ ಒಂದು ನಿಮ್ಮ ಫ್ರೆಂಡ್ಸು ಇವರೆಲ್ಲ ಬಂದು ಪೇರೆಂಟ್ಸ್ ಎಲ್ಲ ಬಂದು ತಗೊಳ್ತಾ ಇದಾರಲ್ಲ, ಯಾವ ರೀತಿ ಅನಿಸ್ತಾ ಇದೆ ಬಿಸ್ನೆಸ್ ಅಲ್ಲಿ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಿಸ್ನೆಸ್ ಮಾಡೋದ್ರಿಂದ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗ್ತಾ ಇದೆ. ಅಮೌಂಟ್ ತುಂಬಾ ಬರುತ್ತೆ. ನಮ್ಗೆ ಹೆಂಗ್ ಸಂಪಾದಿಸ್ಬೇಕಂತ ಹೇಳ್ಬಿಟ್ಟಿದ್ರೆ ಸಿಂಪಲ್ ಮೆಥಡ್ ಅನ್ಸುತ್ತೆ ಸರ್ ಇದು. ಥ್ಯಾಂಕ್ ಯು ಸರ್. ವ್ಯಾಪಾರ ಚೆನ್ನಾಗಿ ಮಾಡಿ, ವ್ಯವಹಾರ ತಿಳಿಯಿರಿ, ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ವ್ಯಾಪಾರಸ್ಥರಾಗ್ಬೋದು, ಬ್ಯಾಂಕ್ ಮ್ಯಾನೇಜರ್ಸ್ ಆಗ್ಬೋದು, ವ್ಯವಹಾರ ಗೊತ್ತಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಸಂಭ್ರಮದ ಸಂತೆ, ಸುಗ್ಗಿ ಸಂಭ್ರಮದ ಸಂತೆ, ಮಕ್ಕಳಿಗೆ ಸಂಭ್ರಮ. ನಮ್ಮೆಲ್ಲರ ನಂಬಿಕೆ, ನಮ್ಮ ನಂಬಿಕೆಯನ್ನ ನಮ್ಮ ವಿದ್ಯಾರ್ಥಿನಿಯರು ಈಗಲೂ ಸಹ ನಮ್ಮ ನಂಬಿಕೆಯನ್ನು 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಆ ಉತ್ತಮ ಫಲಿತಾಂಶವನ್ನು ನೋಡಿದ ನಂತರವೇ ನೀವು ಪೋಷಕರು ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸುವಂತವರಾಗಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಿಮ್ಮ ಒಂದು ಬಾಲಕಿಯರ ಪದವಿ ಕಾಲೇಜಿನಲ್ಲಿ ಫಲಿತಾಂಶದ ಬಗ್ಗೆ ತಾವು ಹೇಳ್ತಾ ಇದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉನ್ನತ ಸ್ಥಾನಗಳ ಎಷ್ಟು ಪದವಿ ಇಂಜಿನಿಯರು, ಡಾಕ್ಟರ್ಸು, ಯಾವ ರೀತಿ ಒಂದು ಪದವೀಧರಿಗೆ ನಿಮ್ಮ ಹೆಚ್ಚಿನ ಪ್ರೋತ್ಸಾಹ ವಿದ್ಯಾಭ್ಯಾಸ ಕೊಟ್ಟು ಅವರು ಸಹಕಾರ ನೀಡಿ ಫಲಿತಾಂಶಕ್ಕೆ ಒಂದು ಸಾಧ್ಯ ಸರ್. ನಾವು ತುಂಬಾ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಒಂದು ಈಗಾಗಲೇ ಹಳೆ ಸ್ಟೂಡೆಂಟ್ ಒಬ್ಳಿದ್ದಾಳೆ ಸರ್. ಆ ಮಗು ಉತ್ತರಾಖಂಡಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಲಕ್ಷ್ಮಿ ಅಂತ. ಆ ಮಗು ಮೊನ್ನೆ 86,000 ರೂಪಾಯಿ ಅತ್ಯುತ್ತಮವಾಗಿ ಉತ್ತಮ ಅಂಕಗಳನ್ನು ಪಡ್ಕೊಂಡಂತಹ ಮಗುವಿಗೆ ಆ ಎಲ್ಲ ಮಕ್ಕಳಿಗೂ ಕೊಟ್ಲು ಸರ್. 5,000 ರೂಪಾಯಿ ಕೊಟ್ಲು ಸರ್. ಅವಳ ಎಜುಕೇಶನ್, ಮಕ್ಕಳ ಎಜುಕೇಶನ್ ಏನ್ ಬೇಕೋ ಅದನ್ನ ಸಹಕಾರ ಕೊಡ್ತೀನಿ ಅಂತ ಹೇಳಿದಾಳೆ. ಈ ಸಾರಿನೂ ಅಷ್ಟೇ ಅತ್ಯುತ್ತಮವಾಗಿ ಫಲಿತಾಂಶ ತಗೊಂಡ ಮಗುವಿಗೆ ಆ ಮಗು ಬಹುಮಾನವನ್ನ ಕೊಡ್ತಾ ಇದ್ದಾಳೆ ಸರ್. ಆ ಮಕ್ಕಳಿಗೆ ನೀಟ್, CET ಅವುಗಳನ್ನ ಮಾಡೋದಕ್ಕೆ ಸೈನ್ಸ್ ಉಪನ್ಯಾಸಕರು ನಮ್ಮಲ್ಲೆಲ್ಲ ಸಿದ್ಧರಾಗಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಸಿಗಬಹುದಾದಂತಹ ಎಲ್ಲ ಉಳಿತನ್ನ ಸಾರ್ವಜನಿಕರು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಹೂವಿನ
ಪೇಪರ್ ಕಟಿಂಗ್ಸ್ನೆಲ್ಲ ಮಾಡೋದ್ರ ಮೂಲಕ ನಮ್ಮೆಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಅವಳಲ್ಲಿರುವಂತಹ ಪ್ರತಿಭೆ ನೋಡಿ, ಇಲ್ಲಿ ಮಗು ನವಿಲನ್ನ ಹಾಕೋದ್ರ ಮೂಲಕ ಹೀಗೆ ಮಕ್ಕಳಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನ ಹೊರತೆಗೆಯುವುದೇ ನಮ್ಮ ಕಾಲೇಜಿನ ಮೂಲ ಉದ್ದೇಶ. ಮೊಟ್ಟ ಮೊದಲ ಬಾರಿಗೆ ಈ ಕಾಲೇಜು ಸಂತೆಯನ್ನ ಆಯೋಜಿಸಿದ್ವಿ. ನಾವು ಊಹಿಸಿಕೊಂಡಿದ್ದಕ್ಕಿಂತ ಹೆಚ್ಚು ಇದು ಸಕ್ಸಸ್ ಆಗಿದೆ. ಆಕ್ಚುಲಿ ಮೂಲತಃ ನಮ್ಮ ಆಲೋಚನೆಗಳು ಕಡಿಮೆ ಇತ್ತು, ಆದ್ರೆ ಗಂಗೋತ್ರಿ ಕಾಲೇಜವರಾಗ್ಲಿ, ಎಲ್ಲೋ ಕಾಲೇಜಿನವರಾಗ್ಲಿ, ಮತ್ತೆ ಸಾರ್ವಜನಿಕರಾಗ್ಲಿ, ಹಲವಾರು ಜನ ಉಪನ್ಯಾಸಕರು, ಶಿಕ್ಷಕರು ಎಲ್ಲರೂ ಬಂದು ಅತ್ಯದ್ಭುತವಾದಂತಹ ಒಂದು ಅವಕಾಶವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮುಂದಿನ ದಿನಮಾನಗಳಲ್ಲಿ ಇದನ್ನ ಮತ್ತಷ್ಟು ಚೆನ್ನಾಗಿ ಆಯೋಜಿಸಬೇಕು ಅಂತಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯುತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇದೆ. ಉತ್ತಮವಾದ ಶಿಕ್ಷಕರಿದ್ದಾರೆ. ಮತ್ತೆ ಇಂಥ ಕಾರ್ಯಕ್ರಮಗಳ ಆಗಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಮಕ್ಕಳಿಂದ. ತಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಈ ಪ್ರತಿ ವರ್ಷವೂ ಇದೇ ರೀತಿ ಸುಗ್ಗಿ ಸಂಭ್ರಮ ನಡೆಸ್ತೀರಾ? ಖಂಡಿತವಾಗ್ಲೂ ಕೂಡ ಈಗ ಇದು ಮೊದಲನೇ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿ ವರ್ಷ ಮತ್ತು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನಿಸಿಕೆ ಇದೆ. ಅದೇ ರೀತಿಯಾಗಿ ಮಾಡ್ತೀವಿ. ನನ್ನ ಹೆಸರು ಪ್ರಾಣೇಶ್ ಸಿಆರ್ ಅಂತ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ನವೆಂಬರ್ 25ರಂದು ಇವತ್ತು ನಾವು ಸುಗ್ಗಿ ಕಾರ್ಯಕ್ರಮ ಮತ್ತು ಸುಗ್ಗಿ ಸಂಭ್ರಮ ಮತ್ತು ಕಾಲೇಜು ಹೌದಾ?